ಏಳು ಮಲೆಗಳ ಒಡೆಯ ಮಲೈ ಮಹದೇಶ್ವರ. ಅವತ್ತಿನ ಕಾಲದಲ್ಲಿ ಯಾವುದೇ ಸಾಂಸ್ಕೃತಿಕತೆ ಇಲ್ಲದಲೇ ಇದ್ದಾಗ ಮಹದೇಶ್ವರ ಹುಲಿಯ ಮೇಲೆ ಬಂದು ಎಲ್ಲರಿಗೂ ಸಾಂತ್ವನ ಹೇಳ್ತಾ ಇದ್ದ, ಭಕ್ತಿಯನ್ನು ಎಲ್ಲರಿಗೂ ಹಂಚ್ತಾ ಇದ್ದ, ಆಶೀರ್ವಾದ ಮಾಡ್ತಾ ಇದ್ದ ಅಂತ ಹೇಳಿ ಅವತ್ತಿನಿಂದ ಇವತ್ತಿನವರೆಗೂ ನಂಬ್ಕೊಂಬಂದಿದ್ದೀವಿ. ಆ ನಂಬಿಕೆಯಿಂದಲೇ ಇರಲಿ. ಅದೇ ನಂಬಿಕೆಯಿಂದಲೇ ಸಾವಿರಾರು ಜನ ಈಗ ಮಲೈ ಮಹದೇಶ್ವರನ ಬೆಟ್ಟಕ್ಕೆ ಹೋಗ್ತಾರೆ. ಅದು ನಡ್ಕೊಂಡು ಹೋಗ್ತಾರೆ ಬರಿಗಾಲಿನಲ್ಲಿ. ಅದು ಅಪಾರವಾದ ಭಕ್ತಿ. ಆ ನಂಬಿಕೆಯಿಂದ ಒಂದಿಷ್ಟು ಆರೋಗ್ಯವನ್ನ, ದೈಹಿಕ ಶ್ರಮವನ್ನ, ಸಮಾಧಾನವನ್ನ ತೆಗೆದುಕೊಳ್ತಾರೆ. ಅದು ಅವರು ದೈವೀ ಶಕ್ತಿ ಅಂತ ಹೇಳ. ನಂಬಿಕೆ ಅನ್ನೋದು ಅವರವರ ಭಾವಗಳಿಗೆ ಬಿಟ್ಟಂತ ವಿಷಯ. ನಾನು ಮೊದಲಿಂದ ಹೇಳ್ತಾ ಇದ್ದೆ, ನಂಬಿಕೆ ನಮ್ಮ ಮನಸ್ಸನ್ನ, ನಮ್ಮ ದೇಹವನ್ನ, ನಮ್ಮ ಸಮಾಜವನ್ನ, ಕುಟುಂಬವನ್ನ ಶಾಂತವಾಗಿ ಇಟ್ಕೊಳ್ಬೇಕು, ಇರಿಸ್ಕೋಬೇಕು. ಅದು ನಂಬಿಕೆ. ಆ ನಂಬಿಕೆಯ ಆಧಾರದ ಮೇಲೇನೆ ಅವತ್ತಿನಿಂದ ಇವತ್ತಿನವರೆಗೂ ಮಲೈ ಮಹದೇಶ್ವರನ ಭಕ್ತಾದಿಗಳು ಲಕ್ಷಾಂತರ ಜನರಿದ್ದಾರೆ. ಅವರೆಲ್ಲರಿಗೂ ಸಾಷ್ಟಾಂಗ ನಮಸ್ಕಾರ. ಮಲೈ ಮಹದೇಶ್ವರ ಬೆಟ್ಟದಲ್ಲಿ ಹುಲಿಯ ಮೇಲೆ ಮಹದೇಶ್ವರ ಬರ್ತಿದ್ರು, ಭಕ್ತರಿಗೆ ಆಶೀರ್ವಾದ ಮಾಡ್ತಿದ್ರು, ದೇವರಾದ್ರು. ಇವತ್ತರೆಗೂ ನಾವು ಕೇಳ್ಕೊಂಡು ಬಂದಿದ್ದೀವಿ. ಆಧುನಿಕ ಬಂದಂತೆ, ಇವತ್ತು ವೈಜ್ಞಾನಿಕತೆ ಬಂದಂತೆ, ಇವತ್ತಿನ ಒಬ್ಬ ಮಹದೇಶ್ವರ ದೇವಮಾನವ ಹುಲಿಯ ಮೇಲೆ ಕುಳಿತಿದ್ದು ಉಪದೇಶ ಮಾಡ್ತಾ ಇದ್ದಾನೆ ಭಕ್ತಾದಿಗಳಿಗೆ. ಈ ಮಾನವನ ರಕ್ಷಣೆ ಮಾಡಿ 24 ವರ್ಷಗಳಿಂದ ಈ ಸ್ಥಳದ ಒಳಭಾಗದಲ್ಲಿ ಯಾವ ವೈಭವದಲ್ಲಿ ಕೊಟ್ಟು ನಿಮ್ಮಲ್ಲಿ ಬರುವಂತ ನೋವುಗಳನ್ನು ನಾನು ಪಾಠ ಪಡೆಯುವ ಆಶ್ರಯದ ರೂಪ ಕೊಟ್ಟಿದ್ದೇನೆ. ಮುಂದೆ ಅದೇ ರೂಪಾಂತವಾಗಿ ನಿಮ್ಗಳನ್ನೆಲ್ಲ ಕಾಯುವ ಜವಾಬ್ದಾರಿ ನನ್ನದಾಗಿರುತ್ತೆ. ಅದು ಯಾವ ಹುಲಿ? ಗೊಂಬೆ, ಮರದಿಂದ ಮಾಡಿದಂತ ಆ ಗೊಂಬೆಯ ಮೇಲೆ ಕುಳಿತುಕೊಂಡು ಆ ಹುಲಿಯ ಹಲ್ಲುಗಳಿಗೆ ಬಾಳೆಹಣ್ಣನ್ನು ಕೂಡ ಇಟ್ಟು ಹುಲಿ ಮೇಲೆ ಕುತ್ಕೊಂಡು ಬೆತ್ತ ಹಿಡ್ಕೊಂಡು ಉಪದೇಶ ಮಾಡುವಂತಹ ಆಧುನಿಕ ದೇವಮಾನವ ನಿಮ್ಮ ಮುಂದೆ ಇದ್ದಾರೆ. ಅವ್ರು ಯಾರು ಅಂತ ನಾನು ಹೇಳೋದ್ಕಿಂತ ನೀವೇ ನೋಡಿ. 7,777 ಗಿರಿ ನನ್ನ ವೈಭವದ 77 ಗಿರಿ ಬೆಟ್ಟ. ಆ ಬೆಟ್ಟದ ಒಳಭಾಗ ನಡೆದು ಎಲ್ಲದಕ್ಕೂ ನಾನು ನೆಲೆಗೊಂಡು ಆ ಸ್ಥಳ ದುನಿಯಾಗಿ ನೆಲೆಗಳಲ್ಲಿ ನಮಗೋಸ್ಕರ ಈ ಮಾತೆಯರ ರೂಪ ಎಲ್ಲೆಡೆ ಹರಡಿಕೊಂಡಂತಾಗಿದೆ. ಎಲ್ಲರೂ ಮಾನವನ ರೂಪಾಂತವಾಗಿ ಬೇಡಿ ಬಂದವರಿಗೆ ಇಲ್ಲಿಯ ತನಕ ಏಕಾದಿದ್ದೇನೋ ಮುಂದೆ ಎಲ್ಲರಿಗೂ ನನ್ನ ರಕ್ಷಣೆ ಇರುತ್ತೆ. ಮುಂದೆ ನಡೆಯುವಂತ ಈ ಮಾನವನ ರಥೋತ್ಸವಕ್ಕೆ ಕುಟುಂಬ ಒಳಗೂಡಿ ಬಂದು ನಿಮ್ಮಗಳ ಒಳಭಾಗದಲ್ಲಿ ಏನ್ ಬೇಡಿಕೆ ಅಂತ ಬೇಡಿಕೊಂಡು ಈ ಮಾತೆಯರಿಗೆ ಸ್ವಲ್ಪ ಕೊಟ್ಟು ಹೋಗಿ ಇರುವುದಾಗಿ ನುಡಿಕೊಟ್ಟು ಮುಂದಿನ ವಾಗ್ದಾನಕ್ಕೆ ಹೋಗಿರ್ತೇನೆ. ಶರಣಾರ್ಥಿಗಳು ಗುರುದೇವ. ಭಕ್ತಾದಿಗಳಲ್ಲಿ, ನಿಜವಾದ ಭಕ್ತಾದಿಗಳಲ್ಲಿ ನಾನು ಕ್ಷಮೆ ಕೇಳ್ತೀನಿ. ಮಲೈ ಮಹದೇಶ್ವರ ಯಾರ ಮೈ ಮೇಲೂ ಬರಲ್ಲ, ಬರ್ಲಿಕ್ಕೆ ಸಾಧ್ಯನೂ ಇಲ್ಲ. ಆಗ ಬರಂಗಿದ್ದಿದ್ರೆ ಕೇರಿ ಬೀದಿಗಳಿಗೆ ಬಂದು ಸಾಂತ್ವನ ಮಾಡ್ತಿದ್ದೇನೋ, ಬರಕ್ ಸಾಧ್ಯ ಇಲ್ಲ. ಅದು ನರಮಾನವನ ಮೇಲೆ, ಮನುಷ್ಯನ ಮೇಲೆ. ಇಲ್ಲಿ ಈ ದೇವಮಾನವ ಅವರದೇ ಆದ ದೇವಸ್ಥಾನದಲ್ಲಿ ಕುಳಿತುಕೊಂಡು ಆ ಮರದ ಹುಲಿಯ ಮೇಲೆ ಕುತ್ಕೊಂಡು ಭಕ್ತಾದಿಗಳೇ ಅಂತ ಉಪದೇಶ ಮಾಡ್ತಾರೆ. ನಂದೊಂದೇ ಪ್ರಶ್ನೆ, ಅಂದಿನ ಮಲೈ ಮಹದೇಶ್ವರ ನಿಜವಾದ ಹುಲಿಯ ಮೇಲೆ ಕುತ್ಕೊಂಡು ಬರ್ತಿದ್ರಲ್ಲ, ಅದೇ ರೀತಿ ಈ ದೇವಮಾನವ ನಿಜವಾದ ಹುಲಿಯ ಮೇಲೆ ಕೂತ್ಕೊಂಡು ಉಪದೇಶ ಮಾಡ್ಲಿಕ್ಕೆ ಸಾಧ್ಯನಾ? ಹುಲಿ ಕಾಡಲ್ಲಿರುವಂಥದ್ದು, ವನದಲ್ಲಿ ಕಾಡಿನಲ್ಲಿ ವಾಸ ಮಾಡುವಂತಹ ಹುಲಿ. ಆ ಹುಲಿಯನ್ನ ಅದೇ ರೀತಿ ಮಾಡೆಲ್ ಹುಲಿನ ಇವರು ತಂದು ದೇವಸ್ಥಾನದಲ್ಲಿ ಗೊಂಬೆ ಮಾಡ್ಕೊಂಡಿದ್ದಾರಲ್ಲ. ಈ ದೇವಮಾನವ ನಿಜವಾದ ಮಲೈ ಮಹದೇಶ್ವರ ಮಾದಪ್ಪ ಇವನ ಮೈ ಮೇಲೆ ಬಂದಿದ್ದಿದ್ರೆ, ನಿಜವಾಗ್ಲೂ ಬಂದಿದ್ರೆ, ಆ ಹುಲಿ ದೇವಸ್ಥಾನದೊಳಗಡೆ ಕರ್ಕೊಂಬರ್ಲಿಕ್ಕೆ ಇವನ್ ಕೈ ಸಾಧ್ಯ ಆಗ್ತಿತ್ತ? ದೇವಸ್ಥಾನದೊಳಗಡೆ ಅದೇ ಹುಲಿ ಇದ್ದಿದ್ರೆ ಈತನಿಗೆ ದೇವರು ಮೈ ಮೇಲೆ ಮಾದಪ್ಪ ಬರ್ತಿದ್ನ? ಬೇಡ, ಈತ ಅಲ್ಲಿ ನಿಂತ್ಕೊಳ್ತಿದ್ನ. ಹುಲಿ ಈತ ಆ ಹುಲಿಗೆ ಬಾಳೆಹಣ್ಣು ಕೊಡ್ತಿದ್ದನ್ನಲ್ಲ, ಬಾಳೆಹಣ್ಣು ಈಸ್ಕೊಳ್ಳುವಷ್ಟು ಮಟ್ಟಿಗೆ ಇವನಿಗೆ ಕೊಡುವಷ್ಟು ಮಟ್ಟಿಗೆ ಧೈರ್ಯ ಇರ್ತಿತ್ತ? ಇಲ್ಲೇ ನೋಡಿ ಡಾಂಬಿಕತನ ಗೊತ್ತಾಗುತ್ತೆ.
ನಿಜವಾಲು ಈ ದೇವಮಾನವನಿಗೆ ಮಾದಪ್ಪ ನಿಜವಾಲು ಮೈ ಮೇಲೆ ಬಂದಿದ್ರೆ ಹೋಗ್ಲಿ ಕಾಡಲ್ಲಿ, ಆ ಹುಲಿನ ಇಟ್ಕೊಳ್ಳಿ, ಹುಲಿ ಮೇಲೆ ಕೂತ್ಕೊಳ್ಳಿ, ಅವತ್ತು ಹೇಗೆ ಬಂದ ಮಾದಪ್ಪ ಹಾಗೆ ನಮ್ಮ ಮುಂದೆ ಬರಲಿ. ಆ ನೈಜ ಭಕ್ತಿಯನ್ನು ನಾವೆಲ್ಲ ಒಪ್ಕೊಳ್ಳೋಣ. ಅಕ್ರಿ ಡಾಂಬಿಕತನ ಅದು ಭಕ್ತಾದಿಗಳೇ. ನಿಜವಾಗ್ಲೂ ಹೇಳ್ತೀನಿ, ದೇವರು ಮೈ ಮೇಲೆ ಬರಲ್ಲ, ಮಾದಪ್ಪ ಬಂದಿಲ್ಲ. ಆ ನಿಜವಾದ ಮಾದಪ್ಪನಿಗೂ ಇವರು ಅವಮಾನ ಮಾಡ್ತಾ ಇದ್ದಾರೆ, ಮೈ ಮೇಲೆ ದೇವರು ಬರ್ತಾನೆ ಅಂತ ಹೇಳಿ. ಇಂಥವ್ರ ಮಾತು ಕೇಳುವಂಥ ಜನಗಳು ಇನ್ನೆಂಥವ್ರು ಅನ್ನೋದ್ರ ಬಗ್ಗೆ ನಾವು ಯೋಚನೆ ಮಾಡಬೇಕಾಗಿದೆ. ನಿಜವಾದ ಮಾದಪ್ಪನ ಭಕ್ತಾದಿಗಳಲ್ಲಿ ನಾನು ಮನವಿ ಮಾಡಿಕೊಳ್ತೇನೆ, ಇಂಥ ಡಾಂಬಿಕತನದ ಮಾದಪ್ಪನನ್ನೇ ಮೈಮೇಲೆ ಬರೆಸ್ಕೊಂಡು ಈ ಥರ ಡೂಪ್ಲಿಕೇಟ್ ಆ ಮರದ ಆ ಹುಲಿಯ ಗೊಂಬೆ ಮೇಲೆ ಕೂತ್ಕೊಂಡು ದೇವರೇ ಮೈಮೇಲೆ ಬರ್ತಾನೆ ಅಂತ ಅಪಪ್ರಚಾರ ಮಾಡುವ ಈ ಒಂದು ದಂಡು ನಮ್ಮ ಮುಂದೆ ಇದೆ. ಇಂಥವರ ಮಾತಿಗೆ ನೀವು ಮರಳಾಗಬೇಡಿ. ನಿಮಗೆ ಭಕ್ತಿ ಇತ್ತ ಹೋಗಿ ಮಾದೇಶ್ವರನ ಬೆಟ್ಟಕ್ಕೆ ಪೂಜೆ ಮಾಡಿ, ಸೇವೆ ಮಾಡಿ, ನಿಮ್ಮ ನಂಬಿಕೆ ಅದು. ಆದರೆ ಇಲ್ಲೇ ಆ ಮಾದೇಶ್ವರನ ಬೆಟ್ಟದಲ್ಲಿರೋನು ಮಾದೇಶ ನನ್ನ ಮೈ ಮೇಲೆ ಬರ್ತಾನೆ ಅಂತ ಹೇಳಿ ನಿಮ್ಮ ಹಳ್ಳಿಗಳಲ್ಲಿ ದೇವಸ್ಥಾನಗಳನ್ನು ಕಟ್ಟಿಕೊಂಡು ಈ ಥರದ ಬೂಟಾಡಿಕೆ ಮಾಡುವವರ ವಿರುದ್ಧ ನೀವು ಒಂದಿಷ್ಟು ಮಾತನಾಡಿ. 7,777 ಗಿರಿ ನನ್ನ ವೈಭವದ 77 ಗಿರಿ ಬೆಟ್ಟ. ಆ ಬೆಟ್ಟದ ಒಳಭಾಗ ನಾವು ನಡೆದು ಎಲ್ಲದಕ್ಕೂ ನಾನು ನೆಲೆಗೊಂಡು ಆ ಸ್ಥಳ ದುನಿಯಾಗಿ ನೆಲೆಗಳಲ್ಲಿ ಎಂಬುದಕ್ಕೋಸ್ಕರ ಈ ಮಾತೆಯ ರೂಪ ಎಲ್ಲೆಡೆ ಹರಡಿಕೊಂಡಂತಾಗಿದೆ. ಎಲ್ಲರೂ ಮಾದಪ್ಪನ ಉನ್ಮತ್ತವಾಗಿ ಬೇಡಿ ಬಂದವರಿಗೆ ಇಲ್ಲಿಯ ತನಕ ಏಕಾದಿದ್ದೇನೋ ಮುಂದೆ ಎಲ್ಲರಿಗೂ ನನ್ನ ರಕ್ಷಣೆ ಇರುತ್ತೆ. ಮುಂದೆ ನಡೆಯುವಂತ ಈ ಮಾದಪ್ಪನ ರಥೋತ್ಸವಕ್ಕೆ ಕುಟುಂಬ ಒಳಗೂಡಿ ಬಂದು ನಿಮ್ಮಗಳ ಒಳಭಾಗದಲ್ಲಿ ಏನು ಬೇಡಿಕೆ ಅಂತ ಬೇಡಿಕೊಂಡು ಈ ಮಾತೆಗೆ ಸ್ವಲ್ಪ ಕೊಟ್ಟು ಹೋಗಿ ಎನ್ನುವುದಾಗಿ ನುಡಿಕೊಟ್ಟು ಮುಂದಿನ ವಾಗ್ದಾನಕ್ಕೆ ಹೋಗಿರ್ತೇನೆ. ಶರಣಾರ್ಥಿಗಳು. ಆ ಮಾದೇಶನಿಗೂ ನಮಗೂ ನಡುವೆ ಇರುವಂತ ಭಕ್ತಿಯ ಆ ಪರಾಕಾಷ್ಠೆ ಇದೆಯಲ್ಲ, ಅದಕ್ಕೂ ಮಣ್ಣಿರಿಸ್ತಾರೆ ಇಂಥವ್ರು. ಇವ್ರನ್ನ ದೂರ ಇರಿಸಿ, ಇಂಥವ್ರ ಮಾತಿಗೆ ಮರಳಾಗಬೇಡಿ. ದೇವರ ಮೈ ಮೇಲೆ ಬರಲ್ಲ. ದಯಮಾಡಿ ಈಗಲೂ ಈತನಿಗೆ ಪ್ರಶ್ನೆ ಮಾಡ್ತೇನೆ, ದೇವಮಾನವ, ನಿಜವಾಲು ಮಾದೇಶ ನಿಮ್ಮ ಮೈ ಮೇಲೆ ಬಂದಿದ್ರೆ, ನೀವೇ ಮಾದಪ್ಪ ಆಗಿದ್ರೆ, ನಿಜವಾದ ಹುಲಿಯ ಮೇಲೆ ಕುಳಿತುಕೊಂಡು ಇಡೀ ಪ್ರಪಂಚ ಪರ್ಯಟನೆ ಮಾಡಿಬಿಡ್ರಪ್ಪ, ಸಾಕು. ಯಾಕ್ರಿ ಡಾಂಬಿಕತನ, ಯಾಕ್ರಿ ಈ ಥರದ ನಕಲಿ ವೇಷಗಳನ್ನ ಹಾಕೊಂಡು ಜನಗಳಿಗೆ ನಂಬಿಕೆಯ ಒಳಗಡೆ ಮೋಸ ಮಾಡ್ತೀರಿ? ದಯವಿಟ್ಟು ಆ ಹುಲಿ ನಿಮ್ಮ ಮುಂದೆ ಬಂದಿದ್ರೆ ನಿಂತ್ಕತ್ತಿದ್ರೇನ್ರಿ ನೀವು? ಬಾಳೆಹಣ್ಣು ಕೊಡ್ತಿದ್ರೇನ್ರಿ? ಅದು ಸಸ್ಯಾಹಾರಿ ಅಲ್ಲ ಕಣ್ರಿ, ಮಾಂಸಾಹಾರಿ ಕಣ್ರಿ ಅದು. ಇಂಥವರ ವಿರುದ್ಧ ನಾವೆಲ್ಲರೂ ಕೂಡ ಕಾನೂನಾತ್ಮಕವಾಗಿ ಒಂದಿಷ್ಟು ಯೋಚನೆ ಮಾಡಬೇಕಾಗುತ್ತೆ. ಅವರಿಗಿಂತ ಮುಖ್ಯವಾಗಿ ನಾವುಗಳು ಕೇಳೋರಿದ್ದೀವಲ್ಲ, ನಾವು ಎಚ್ಚೆತ್ಕೊಳ್ಳೋಣ. ನಮಸ್ಕಾರ.